ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಗೊತ್ತಿರಬಹುದು, ಆಪಲ್ ಅವರು ಈ ವಾರ ಐಫೋನ್ 13 ಸೀರೀಸ್ನ ಫೋನ್ಗಳು ಲಾಂಚ್ ಮಾಡಿರುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅಮೆರಿಕ ಕಂಪೇರ್ ಮಾಡಿದ್ರೆ ಅಥವಾ ದುಬೈ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಬೆಲೆಗೆ ಐಫೋನ್ಗಳನ್ನು ಲಾಂಚ್ ಮೋಸ್ಟ್ಲಿ ಕನ್ಸಲ್ ಮಾಡ್ಬೋದೇನೋ ಆಯಿತಾ, ನನಗಂತೂ ಮಾಡಲ್ಲ ಅವರು. ಸೊ ಐಫೋನ್ 13 ಪ್ರೋ ಮ್ಯಾಕ್ಸ್, ಐಫೋನ್ 13 ಮಿನಿ, ಐಫೋನ್ 13 ಮತ್ತು ಐಪ್ಯಾಡು, ನಾರ್ಮಲ್ ಐಪ್ಯಾಡು ಬೇಸಿಕ್ ಮತ್ತು ಐಪ್ಯಾಡ್ ಮಿನಿ, ಇಷ್ಟು ಡಿವೈಸ್ಗಳನ್ನು ಜೊತೆಗೆ ಒಂದು ವಾಚನ್ನು ಕೂಡ ಲಾಂಚ್ ಮಾಡಿರುವಂಥದ್ದು. ಈ ಎಲ್ಲ ಫೋನ್ಗಳು ಏನು ಹೇಳಿದೆವು ಬಯೋನಿಕ್ A15 ಹೊಸ ಪ್ರೋಸರ್ನೊಂದಿಗೆ ಬರ್ತಾ ಇರುವಂಥದ್ದು. ಈ ಒಂದು ಪ್ರೋಸರ್ನ ಕೂಡ ಈ ಒಂದು ಆಪಲ್ ಅವ್ರದ್ದು ಚಿಪ್ ಅದನ್ನು ಕೂಡ ಇದೇ ಲಾಂಚಿಂಗ್ ಈವೆಂಟಲ್ಲಿ ಲಾಂಚ್ ಮಾಡಿದ್ರು. ಮೊದಲನೇದಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪ್ರೈಸ್ ರಿವೀಲ್ ಮಾಡೋಣ ಆಯಿತಾ. ಅಮೆರಿಕಾದಲ್ಲಿ ಅಥವಾ ದುಬೈನಲ್ಲಿ ಎಷ್ಟಿರುತ್ತೆ ಅಥವಾ ನಮ್ಮ ಭಾರತದಲ್ಲಿ ಕಂಪೇರ್ ಮಾಡಿದ್ರೆ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಐಫೋನ್ 13 ಪ್ರೀವಿಯಸ್ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ, ಐಫೋನ್ 12 ಕಂಪೇರ್ ಮಾಡಿದ್ರೆ ಏನೆಲ್ಲ ಅಪ್ಗ್ರೇಡನ್ನು ಮಾಡಲಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐಫೋನ್ 13 ಪ್ರೋ ಮ್ಯಾಕ್ಸ್ ಮತ್ತು 13 ಪ್ರೋ ಅಂದರೆ ಪ್ರೋ ವೇರಿಯಂಟಲ್ಲಿ ಕೆಲವು ಚೇಂಜಸನ್ನು ಮಾಡಲಾಗಿರುವಂಥದ್ದು. ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟು, ಡಿಸ್ಪ್ಲೇ 120 ಹರ್ಟ್ಸ್ ಡಿಸ್ಪ್ಲೇನ ಫೈನಲಿ ಈ ಒಂದು ಐಫೋನ್ 13 ಪ್ರೋ ಮತ್ತು ಪ್ರೋ ಮ್ಯಾಕ್ಸಲ್ಲಿ ತೊಗೊಂಬರ್ತಾ ಇರುವಂಥದ್ದು. ಐಫೋನ್ 12 ಈ ಒಂದು 120 ಹರ್ಟ್ಸ್ ಡಿಸ್ಪ್ಲೇ ಬರಬೇಕಾಗಿತ್ತು, ಬಟ್ ತೊಗೊಂಬರಲಿಲ್ಲ. ಇದೀಗ 13 ಪ್ರೋ ಮತ್ತು ಮ್ಯಾಕ್ಸ್ ವೇರಿಯಂಟಲ್ಲಿ ತೊಗೊಂಬಂದವರೇ. ಈ ಒಂದು 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಆ್ಯಂಡ್ರಾಯ್ಡಲ್ಲಿ 2-3 ವರ್ಷ ಮುಂಚೆನೇ ಇತ್ತು ಆಯಿತಾ. ಸೊ ಇದೀಗ 2-3 ವರ್ಷ ಆದಮೇಲೆ ಆಪಲ್ಗೆ ಈ ಒಂದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇನ ತಂದವರೆ. ಅದು ಐಫೋನ್ 13 ಮತ್ತು 13 ಮಿನಿಯಲ್ಲಿಲ್ಲ ಆಯಿತಾ, ಬರೀ ಪ್ರೋ ವೇರಿಯಂಟಲ್ಲಿ ಮಾತ್ರ ಈ ಒಂದು 120 ಹರ್ಟ್ಸ್ನ ಡಿಸ್ಪ್ಲೇ ಇರುವಂಥದ್ದು. ಇದು ಮೊದಲ ಮೇಜರ್ ಚೇಂಜ್ ಆಗಿರುವಂಥದ್ದು. ಇನ್ನು ಎರಡನೇದಾಗಿ ಪ್ರೋಸರ್, ಬಯೋನಿಕ್ A14 ಬಯೋನಿಕ್ A15ಗೆ ಪ್ರೋಸರ್ ಅಪ್ಗ್ರೇಡ್ ಮಾಡಿರುವಂಥದ್ದು. ಇದು ಎರಡನೇ ಚೇಂಜ್. ಆದರೆ ಇನ್ನೊಂದು ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಮಾಡಲಾಗಿರುವಂಥದ್ದು ಮತ್ತು ಕ್ಯಾಮ್ರಾ ಇಂಪ್ರೂವ್ಮೆಂಟ್ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಯಾವ ಚೇಂಜು ಕೂಡ ಈ ಒಂದು ಐಫೋನ್ 13 ಮತ್ತು 12 ಇಲ್ಲ ಆಯಿತಾ. ಸೊ ನಿಮ್ಮ ಹತ್ರ ಏನಾದರೂ ಐಫೋನ್ 12 ಪ್ರೋ ಇದೆ ಅಂತ ಅಂದರೆ ಪರ್ಸನ್ ನನಗಂತೂ ನೀವು ಅಪ್ಗ್ರೇಡ್ ಮಾಡಬೇಕು ಅಂತ ಅನಿಸಲ್ಲ. ಹೌದು, ಡಿಸ್ಪ್ಲೇ ಸೂಪರ್ ಆಗಿದೆ, ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಆಗಿದೆ, ಪ್ರೋಸರ್ ಕೂಡ ತುಂಬ ಪವರ್ಫುಲ್ ಆಗಿರುವಂಥದ್ದು. ಆದರೆ ನನಗನ್ನಿಸ್ತಂಗೆ ನೀವು ನೆಕ್ಸ್ಟ್ ಜನ್ರೇಷನಿಗೆ ವೆಯ್ಟ್ ಮಾಡಿ ಆಯಿತಾ. ನಿಮ್ದು ಆಲ್ರೆಡಿ ಫೋನ್ ಪವರ್ಫುಲ್ ಆಗಿದೆ. ಸೊ ನನಗನ್ನಿಸ್ತಂಗೆ ಐಫೋನ್ 13 ಪ್ರೋ ಮ್ಯಾಕ್ಸ್ನ ಅವಶ್ಯಕತೆ ಇಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ವೆಯ್ಟ್ ಮಾಡಿ. ಫೋನ್ ಮಾತ್ರ ಸೂಪರ್ ಆಗಿದೆ, ಬಟ್ ಚೇಂಜಸ್ ತುಂಬ ಕಡಿಮೆ. ಡಿಸೈನ್ ಅಂತೂ ಡಿಟ್ಟೋ, ಏನೂ ಚೇಂಜ್ ಮಾಡಿಲ್ಲ. ಬೆಝಲ್ ಮತ್ತು ಒಂದು ನಾಚ್ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಸಣ್ಣಾಗಿದೆ ನಾಚು. ಬೆಝಲ್ ಕೂಡ ಸ್ವಲ್ಪ ಸಣ್ಣ ಆಗಿರುವಂಥದ್ದು. ಆದರೆ ಲುಕ್ ವೈಸ್ ಮುಂದ್ಗಡೆಯಿಂದ ಮೆಜಾರಿಟಿ ಆಫ್ ಜನಕ್ಕೆ ಗೊತ್ತಾಗಲ್ಲ ಐಫೋನ್ 13 ಯಾವುದು, ಐಫೋನ್ 12 ಪ್ರೋ ಯಾವುದು, 13 ಪ್ರೋ ಯಾವುದು ಅಂತ ಗೊತ್ತಾಗಲ್ಲ. ಸೊ ಅಪ್ಗ್ರೇಡ್ ಬೇಡ ಅಂತೀನಿ ಪರ್ಸನ್ ಅಂತ. ಇನ್ನು ಐಫೋನ್ 13ಗೆ ಬಂತು ಅಂತ, 13 ಮತ್ತು 13 ಮಿನಿಗೆ ಬಂತು ಅಂತಂದ್ರೆ ಅದರಲ್ಲೂ ಕೂಡ ಸೇಮ್ ಕ್ಯಾಮ್ರಾ ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಡಿಸ್ಪ್ಲೇ ಆಲ್ಮೋಸ್ಟ್ ಸೇಮ್ ಆಯಿತಾ, ಮೆಜಾರಿಟಿ ಜನಕ್ಕೆ ಗೊತ್ತಾಗಲ್ಲ. ಮತ್ತು ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ಮತ್ತು ಪ್ರೋಸರ್ ಇಂಪ್ರೂವ್ ಆಗಿದೆ. ಅದು ಬಿಟ್ಟರೆ ಕ್ಯಾಮ್ರಾ ಪ್ಲೇಸ್ಮೆಂಟನ್ನು ಚೇಂಜ್ ಮಾಡೋರೆ. ಮುಂಚೆ ಮೇಲ್ಗಡೆ ಕೆಳಗಡೆ ಇರ್ತಾಯಿತ್ತು, ಸೊ ಇದೀಗ ಆರಿಜೆಂಟಲ್ ಮಾಡಿರುವಂಥದ್ದು. ಮುಂಚೆ ಹಿಂಗಿರ್ತಿತ್ತು ಮೇಲೆ ಕೆಳಗೆ, ಸೊ ಇದೀಗ ಆರಿಜೆಂಟಲ್ ಮಾಡೋರೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಬೇಕು. ಅಯ್ಯೋ, ಈ ಫೋನು ಸೇಮ್ ಐಫೋನು 12 ರೀತಿನೇ ಅಂದ್ಬಿಟ್ಟು ಕ್ಯಾಮ್ರಾ ತೆಗ್ಬಿಟ್ಟು ಈ ಕಡೆ ಹಾಕ್ದಂಗಿದೆ, ಬರೀ ಇನ್ನೇನು ಚೇಂಜ್ ಇಲ್ಲ ಲಿಟ್ರಲಿ. ಸೊ ನಂಗೆ ಅನ್ನಿಸ್ತಂಗೆ ನಿಮ್ಮ ಹತ್ರ ಏನಾದರೂ ಐಫೋನ್ 11, 12 ಇದೆ ಅಂತ ಅಂದರೆ ಐಫೋನ್ 13 ಅವಶ್ಯಕತೆ ನನಗಂತೂ ಇದೆ ಅಂತ ಅನ್ನಿಸ್ತಿಲ್ಲ. ಲುಕ್ ವೈಸ್ ಸೇಮ್ ಇರುವಂಥದ್ದು, ಅಂಥ ಮೇಜರ್ ಡಿಸೈನ್ ಡಿಸೈನ್ ಅಪ್ಗ್ರೇಡನ್ನು ಮಾಡಿಲ್ಲ ಆಯಿತಾ. ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ. ಹೌದು, ಪ್ರೋಸರ್ ಕ್ಯಾಮ್ರಾ ಎಲ್ಲ ಇಂಪ್ರೂವ್ಮೆಂಟ್ ಆಗಿರುತ್ತೆ ಆಯಿತಾ. ನನಗೆ ತುಂಬ ಇಷ್ಟ ಆಗಿದ್ದ ವಿಷಯನಪ್ಪ ಅಂತಂದರೆ ಈ ಒಂದು ಲಾಂಚಲ್ಲಿ, ಐಫೋನ್ 13 ಸೀರೀಸ್ನ ಲಾಂಚಲ್ಲಿ ಮಿನಿಮಮ್ಮು ಸ್ಟೋರೇಜ್ ಕೆಪಾಸಿಟಿ ಮುಂಚೆ ಕೇವಲ 64 GB ಇತ್ತು. ಇದೀಗ ಆ ಒಂದು ಮಿನಿಮಮ್ ಸ್ಟೋರೇಜ್ ಕೆಪಾಸಿಟಿನ 128 GB ಮಾಡಿರುವಂಥದ್ದು. ಕ್ರೇಜಿ ವಿಷಯ. ಬೆಲೆ ಏನು ಜಾಸ್ತಿ ಮಾಡಿಲ್ಲ, ಅದೇ ಬೆಲೆಗೆ ಲಾಂಚ್ ಮಾಡೋರೆ. ಆದರೆ ಮಿನಿಮಮ್ ಸ್ಟೋರೇಜ್ 128 GB ಹಾಕಿರುವಂಥದ್ದು ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಐಫೋನ್ 13 ಸೀರೀಸ್ ಲಾಂಚ್ ಆದಮೇಲೆ ಹಳೆ ಫೋನ್ಗಳು ಐಫೋನ್ 11 ಮತ್ತು ಐಫೋನ್ 12 ಸ್ವಲ್ಪ ಕಡಿಮೆ ಆಗಿರುವಂಥದ್ದು ಮತ್ತು ಐಫೋನ್ 12 ಪ್ರೋ ಮ್ಯಾಕ್ಸ್ ಕಂಪ್ಲೀಟಾಗಿ ಡಿಸ್ಕಂಟಿನ್ಯೂ ಮಾಡೋರೆ. ಇನ್ಮೇಲೆ ಸಿಗಲ್ಲ ಪರ್ಚೇಸ್ ಮಾಡ್ತೀನಿ ಅಂದರೂ ಕೂಡ. ಏನಕ್ಕೆ ಅಂದರೆ ಐಫೋನ್ 12 ಪ್ರೋ ಮತ್ತು 12 ಪ್ರೋ ಮ್ಯಾಕ್ಸ್ ಏನು ಲಾಂಚ್ ಆಗಿತ್ತು ಅದೇ ಪ್ರೈಸ್ಗೆ 13 ಪ್ರೋ ಮ್ಯಾಕ್ಸ್ ಲಾಂಚ್ ಮಾಡೋರೆ. ಸೊ ಅದರಿಂದ ಹಳೆ ಫೋನ್ ಇಟ್ಕೊಂಡು ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಲೇಟೆಸ್ಟ್ ಫೋನ್ನ ತಗೋತಾರೆ ಅದೇ ಬೆಲೆಗೆ. ಸೊ ಅದರಿಂದ ಕಂಪ್ಲೀಟ್ ಡಿಸ್ಕಂಟಿನ್ಯೂ ಮಾಡೋರೆ ಮತ್ತು 11, 12 ಬೆಲೆ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ನಾನು ನೋಡ್ದಂಗೆ ಸದ್ಯಕ್ಕೆ ಐಫೋನ್ 12ನ ಬೆಲೆ 12 ಪ್ರೋ ಮ್ಯಾಕ್ಸ್ ಇಲ್ಲ, 12ನ ಬೆಲೆ 10,000 ರೂಪಾಯಿ ಕಡಿಮೆ ಇರುವಂಥ 13ಗೆ ಕಂಪೇರ್ ಮಾಡಿದ್ರೆ. 13 80,000 ರೂಪಾಯಿ ಆಗಿದ್ರೆ, ಈ ಒಂದು 12 70,000 ರೂಪಾಯಿ ಇರುವಂಥದ್ದು ಆಯಿತಾ. 70,000 ಕೂಡ ಸ್ವಲ್ಪ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ. ಮತ್ತು 11ನ ಬೆಲೆ, ಐಫೋನ್ 11ನ ಬೆಲೆ ಬೇಸ್ ವೇರಿಯಂಟು 64 GB 50,000 ರೂಪಾಯಿ ಇದೆ. 50,000 ರೂಪಾಯಿ ಕೂಡ ಜಾಸ್ತಿನೇ. ನಾನು ತೊಗೊಂಡಾಗ 46,000 ರೂಪಾಯಿಗೆ ತೊಗೊಂಡಿದ್ದೆ ಐಫೋನ್ 11. ಒಂದು ವರ್ಷ ಆಗಿ ಬರುತ್ತೆ, ಇನ್ನೊಂದು ತಿಂಗಳಿಗೆ ವರ್ಷ ಆಗುತ್ತೆ. 46,000 ರೂಪಾಯಿಗೆ ತೊಗೊಂಡಿದ್ದು, ಈಗ 50,000 ರೂಪಾಯಿ ಇದೆ. ಇದು ಕೂಡ ಚೆನ್ನಾಗಿದೆ ಗುರು, ನನಗೇನು
ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿಲ್ಲ, ಹಳೆ ಫೋನ್ ಆದರೂ ಕೂಡ. ಇನ್ನು ಡೈರೆಕ್ಟಾಗಿ ಇನ್ನೂ 2 ಪ್ರಾಡಕ್ಟ್ ಬಗ್ಗೆ ಮಾತನಾಡ್ತೀನಿ. ಐಪ್ಯಾಡು ಮತ್ತು ಐಪ್ಯಾಡ್ ಮಿನಿ ಲಾಂಚ್ ಮಾಡೋರೆ. ಐಪ್ಯಾಡ್ ಮಿನಿನಿದೆ, ಇದೊಂದು ಹೊಸ ಡಿಸೈನ್ ಮತ್ತು ಲುಕ್ಕನ್ನು ಹೊಂದಿರುವಂಥ ಹೊಸದಾಗಿ ಲಾಂಚ್ ಆಗಿರುವಂಥ ಪ್ರಾಡಕ್ಟು. ಸಣ್ಣ ಟ್ಯಾಬ್ ಗುರು, ಸಣ್ಣ ಟ್ಯಾಬ್ ಅದು. ಸೊ ಅದನ್ನು ನಮ್ಮ ಭಾರತದಲ್ಲಿ 46,900 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು, ಅಂದರೆ 47,000 ರೂಪಾಯಿಗೆ ಲಾಂಚ್ ಮಾಡೋರೆ. ಅದೇ ಐಪ್ಯಾಡು ಅಮೇರಿಕಾದಲ್ಲಿ 38,000 ರೂಪಾಯಿ ಇನ್ಕ್ಲೂಡಿಂಗ್ ದ ಟ್ಯಾಕ್ಸ್, 38,000 ರೂಪಾಯಿಗೆ ಲಾಂಚ್ ಆಗಿದೆ. ಪ್ರೈಸ್ ಡಿಫ್ರೆನ್ಸ್ ನೀವೇ ಲೆಕ್ಕ ಹಾಕೊಳ್ಳಿ, ಹತ್ತತ್ರ ಒಂದು 8,000 ಪ್ರೈಸ್ ಡಿಫ್ರೆನ್ಸ್ ಇರುವ, 8,000 to 9,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಯೋಚನೆ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಬೇಸಿಕ್ ಐಪ್ಯಾಡ್ ಲಾಂಚ್ ಮಾಡಿರುವಂಥದ್ದು, 2 ಕೂಡ ವೈಫೈ ವೇರಿಯಂಟ್ ಮತ್ತು 64 GB. ಅದು ನಮ್ಮ ಭಾರತದಲ್ಲಿ 31,000 ರೂಪಾಯಿಗೆ ಲಾಂಚ್ ಆದರೆ ಅಮೇರಿಕಾದಲ್ಲಿ 25,000 ರೂಪಾಯಿಗೆ ಲಾಂಚ್ ಆಗಿದೆ. 6,000 ಡಿಫ್ರೆನ್ಸ್. ಏನು ಡೈರೆಕ್ಟಾಗಿ ಇದಕ್ಕೆ ಬಂದುಬಿಡ್ತೀನಿ ಆಯಿತಾ. ಜೊತೆಗೆ iWatch, ಆಪಲ್ ವಾಚ್ ಸೀರೀಸ್ 7 ಕೂಡ ಲಾಂಚ್ ಮಾಡೋರೆ, ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಕೊನೆಗೆ ಎಲ್ಲಿ ತೊಗೊಬೇಕು ಅಂತ. ಇನ್ನು ಡೈರೆಕ್ಟಾಗಿ ಐಫೋನ್ ಪ್ರೈಸಿಗೆ ಬರೋಣ. ಅಮೇರಿಕಾದ ಪ್ರೈಸು, ನಮ್ಮ ಭಾರತದ ಪ್ರೈಸು. ಬೇಸ್ ವೇರಿಯಂಟ್ ನಾನು ಬಂದೀನಿ. iPhone 13 ಮಿನಿ ನಮ್ಮ ಭಾರತದಲ್ಲಿ 70,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ, 70,000 ರೂಪಾಯಿ. ಅದೇ ಒಂದು ಫೋನು ಅಮೇರಿಕಾದಲ್ಲಿ 53,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಎಷ್ಟು ಹೇಳಿ, 53,000. ಸೊ ಪ್ರೈಸ್ ಡಿಫ್ರೆನ್ಸ್ ಹತ್ತತ್ರ 17,000 ಇರುವಂಥದ್ದು. ಅಮೇರಿಕಾದಲ್ಲಿ ಅಥವಾ ಏನಾದರೂ ದುಬೈಲಿ ತೊಗೋತೀರಾ ಅಂತಂದರೆ ನಿಮಗೆ 17,000 ರೂಪಾಯಿ ಐಫೋನ್ ಬೆಲೆ ಕಡಿಮೆ ಆಗುತ್ತೆ. ಇನ್ನು ಐಫೋನ್ 13ಗೆ ಬಂತು ಅಂದರೆ, ಮಿನಿ ಅಲ್ಲ 13ಗೆ ಬಂತು ಅಂತಂದರೆ ನಮ್ಮ ಭಾರತದಲ್ಲಿ 80,000 ರೂಪಾಯಿಗೆ ಲಾಂಚ್ ಆಗಿದ್ದರೆ ಅಮೇರಿಕಾ ದುಬೈನಲ್ಲಿ 60,000 ರೂಪಾಯಿ, 20,000 ಪ್ರೈಸ್ ಡಿಫ್ರೆನ್ಸ್ ಇರುವಂಥದ್ದು ಐಫೋನ್ 13. ಮತ್ತು ಐಫೋನ್ 13 ಪ್ರೋ ಬಂತು ಅಂತಂದರೆ ಬೇಸ್ ವೇರಿಯಂಟು ನಮ್ಮ ಭಾರತದಲ್ಲಿ 1,20,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಅದೇ ಅಮೇರಿಕಾದಲ್ಲಿ 75,000 ಇನ್ಕ್ಲೂಡಿಂಗ್ ದ ಟ್ಯಾಕ್ಸ್. ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದೇನೋ, ಬಟ್ ಸ್ಟಿಲ್ 75,000 ಪ್ರೈಸ್ ಡಿಫ್ರೆನ್ಸ್ ಲೆಕ್ಕ ಹಾಕೊಳ್ಳಿ. 45,000 ಹತ್ತತ್ರ ಡಿಫ್ರೆನ್ಸ್ ಇರುವಂಥದ್ದು. 45,000 ಏನು ಬೆಲೆ ಇಲ್ವಾಗುರು, 45,000 ಪ್ರೈಸ್ ಡಿಫ್ರೆನ್ಸ್ ಅಂತಂದರೆ. ಇನ್ನು ಫೈನಲಿ ಐಫೋನ್ 13 ಪ್ರೋ ಮ್ಯಾಕ್ಸಿಗೆ ಬಂತು ಅಂದರೆ ನಮ್ಮ ಭಾರತದಲ್ಲಿ ಈ ಒಂದು ಫೋನು 1,30,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ಅಮೇರಿಕಾದಲ್ಲಿ ಈ ಒಂದು ಫೋನ್ನ ಬೆಲೆ 85,000 ರೇಂಜು, ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು, 85,000 ರೇಂಜಲ್ಲಿರುವಂಥದ್ದು. ಪ್ರೈಸ್ ಡಿಫ್ರೆನ್ಸ್ ನೀವೇ ಲೆಕ್ಕ ಹಾಕೊಳ್ಳಿ, ಹತ್ತತ್ರ 45,000 ಪ್ರೈಸ್ ಡಿಫ್ರೆನ್ಸ್ ಇದೆ. ನೀವೇನಾದರೂ ಈ ಐಫೋನ್ 13 ಅಥವಾ ಐಫೋನ್ ಯಾವುದೇ ಐಫೋನ್ ತೊಗೊಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅಂದರೆ, ಪರ್ಸನಲಿ ನಾನಂತೂ ನಮ್ಮ ಭಾರತದಲ್ಲಿ ಈ ಒಂದು ಫೋನ್ನ, ಭಾರತದ ದೇಶದಲ್ಲಿ ನಮ್ಮ ಈ ಒಂದು ಐಫೋನ್ ಫೋನ್ಗಳನ್ನು ತೊಗೊಂಬಿಡಿ ಅಂತಲೇ ಅಂತೀನಿ. ಏನಕ್ಕೆ ಅಂದರೆ ಸುಮ್ಮನೆ ಲಾಸ್ ಗುರು. ನೀವೇನಾದರೂ ಯಾರಾದರೂ ನಿಮ್ಮ ಫ್ರೆಂಡು ಅಥವಾ ಫ್ಯಾಮಿಲಿ, ಯಾರೋ ರಿಲೇಟಿವ್ ಅಮೇರಿಕಾ ಅಥವಾ ದುಬೈಯಿಂದ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕಡೆಯಿಂದ ತರಿಸಿದ್ರೆ ಸಕ್ಕ ದುಡ್ಡನ್ನು ಸೇವ್ ಮಾಡ್ಬೋದು. ನಮ್ಮ ಭಾರತದಲ್ಲಿ ಈ ಐಫೋನ್ಗಳನ್ನು ಪರ್ಚೇಸ್ ಮಾಡುವಂಥದ್ದು ಸ್ವಲ್ಪ ಕೂಡ ವರ್ತ್ ಇಲ್ಲ, ಹೆವಿ ಓವರ್ ಪ್ರೈಸ್ ಆಗಿರುವಂಥದ್ದು. ಇದಿಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಂಡಿಯಾದಲ್ಲಿ ಯಾರು ಕೂಡ ಈ ಒಂದು ಐಫೋನ್ಗಳನ್ನ ಪರ್ಚೇಸ್ ಮಾಡಿಬಿಡಿ, ವರ್ತಿಲ್ಲ, ಝೀರೋ ವರ್ತು. ಬೇರೆ ದೇಶದಿಂದ ತರಿಸ್ಕೊಳ್ಳಿ ಸುಮ್ಮನೆ ಬೆಸ್ಟು. ಎಲ್ಲ ದೇಶಗಳಲ್ಲೂ ಈ ರೀತಿ ಕಡಿಮೆ ಇರಲ್ಲ ಆಯಿತಾ. ಅಮೇರಿಕಾದಲ್ಲಿ ಕಡಿಮೆ ಇರುತ್ತೆ ಮತ್ತು ದುಬೈಯಲ್ಲಿ ಕಡಿಮೆ ಇರುತ್ತೆ, ಇನ್ನು ಕೆಲವೊಂದು ದೇಶಗಳಲ್ಲಿ ಕಡಿಮೆ ಇರುತ್ತೆ. ಬಿಟ್ಟರೆ ಎಲ್ಲ ಕಡೆ ಹಂಗೇನು ಕಡಿಮೆ ಟ್ಯಾಕ್ಸ್ ಹಾಕಲ್ಲ ಇದಕ್ಕೆಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ. ಇದಿಷ್ಟು ಕೆಲವೊಂದು ಅಪ್ಡೇಟ್ಸು. ಪ್ರತಿ ವರ್ಷ ಕೂಡ ಹಿಂಗೆ ಮಾಡ್ತೀನಿ ಐಫೋನ್ ಲಾಂಚ್ ಆದಾಗ ನಮ್ಮ ಭಾರತದಲ್ಲಿ ಎಷ್ಟಿದೆ, ಅಮೇರಿಕಾ ದುಬೈಲಿ ಎಷ್ಟಿದೆ ಅಂತ. ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ